ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ರಾಜಕೀಯ ವಲಯದ ಸೆನ್ಸೇಷನಲ್ ಸುದ್ದಿಗಳ ಹೂರಣವನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. 4 ವಿಭಾಗಗಳು. ಅದರಲ್ಲಿ ಮೊದಲನೆಯದು ಇವತ್ತಿನ ಅತಿ ದೊಡ್ಡ ರಾಜಕೀಯ ಸುದ್ದಿ ಯಾವುದು ಅಂತ ನೋಡೋ ಸಮಯ. ದೊಡ್ಡ ಸುದ್ದಿಯಲ್ಲಿ ಸತತವಾಗಿ ಕಳೆದ ಒಂದು ವಾರದಿಂದ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಟ್ಟಿರುವ ಅತಿ ದೊಡ್ಡ ಸುದ್ದಿ ವಾಲ್ಮೀಕಿ ನಿಗಮದ ಹಣವನ್ನ ಕದ್ದು ತಿಂದ ಆರೋಪಕ್ಕೆ ಸಂಬಂಧಪಟ್ಟಂತದ್ದೇ ಸುದ್ದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮಾಜಿ ಸಚಿವ ನಾಗೇಂದ್ರ ಇಡಿ ಇಕ್ಕಳದಲ್ಲಿ ಸಿಲುಕಾಕೊಂಡಿದ್ದಾರೆ. ನಿಗಮದ ಅಧ್ಯಕ್ಷ ದದ್ದಲ್ ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಾಜಿ ಮಂತ್ರಿ ಹಾಲಿ ಶಾಸಕ ಸಿಲುಕಿ ವಿಲ ಒದ್ದಾಡ್ತಿದ್ದಾರೆ. ನಾಗೇಂದ್ರಗೆ ಉರುಳಾಗಿದೆ ವಾಲ್ಮೀಕಿ ನಿಗಮದ ಹಗರಣ. ಇತ್ತ ಬಂಧನದ ಭೀತಿಯಿಂದ ಶಾಸಕ ದದ್ದಲ್ ನಾಪತ್ತೆಯಾಗಿದ್ದಾರೆ. ಕಡೆಯದಾಗಿ ದದ್ದಲ್ ಅವರು ಕಾಣೋಕ್ ಸಿಕ್ಕಿದ್ದು ಅವರ ಆಪ್ತ ಶಿವಪ್ಪ ನಾಯಕ ಅನ್ನೋರ ಜೊತೆಯಲ್ಲಿ. ಅವರದೇ ಕಾರ್ KA 36Z1183 ನಂಬರ್ನ ಕಾರ್ನಲ್ಲಿ ದದ್ದಲ್ ಅವರು ಎಸ್ಕೇಪ್ ಆದರು. ಒಂದು ಕಡೆಯಲ್ಲಿ ನಾಗೇಂದ್ರ ಅವರನ್ನ ಬಿಟ್ಟು ಬಿಡದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ರೆ, ಇತ್ತ ಅದೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದ್ದ ದದ್ದಲ್ ದೃಶ್ಯದಲ್ಲಿ ಗಮನಿಸ್ತಾ ಇರುವ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆದ್ರೂ ಒಂದು ಮಾತ್ರಕ್ಕೆ ಸುಮ್ಮನೆ ಕೂರವರಲ್ಲ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ದದ್ದಲ್ಗೆ ಮತ್ತೊಂದು ನೋಟಿಸ್ ಜಾರಿ ಮಾಡಿದೆ ಇಡಿ. ಬೆಂಗಳೂರಿನ ದದ್ದಲ್ ಅವರ ನಿವಾಸಕ್ಕೆ ತೆರಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿ ಬಂದಿದ್ದಾರೆ. ಶುಕ್ರವಾರ SIT ನೋಟಿಸ್ ಕೊಟ್ಟಿತ್ತು. ಸೋಮವಾರ SIT ಮುಂದೆ ಹಾಜರಾಗ್ತಾರಾ ಅಥವಾ ಇವತ್ತು ಇಡಿ ನೋಟಿಸ್ ಕೊಟ್ಟಿರುವ ಆಧಾರದ ಮೇಲೆ ನಾಳೆ ಇಡಿ ಮುಂದೆ ಹಾಜರಾಗ್ತಾರಾ? ಎರಡೆರಡು ತನಿಖಾ ಸಂಸ್ಥೆ, ಎರಡೆರಡು ನೋಟಿಸ್, ನಾಳೆ ಒಂದು ದಿನ. ಇದೀಗ ದದ್ದಲ್ ಅವರು ಇಡಿ ಕಡೆಗ SIT ಕಡೆಗ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಜೊತೆಗೆ ಅನುಮಾನ. ಆಲ್ರೆಡಿ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಮಾಜಿ ಸಚಿವ ನಾಗೇಂದ್ರ ಇಡಿ ಇಕ್ಕಳದಲ್ಲಿ ಸಿಲುಕಾಕೊಂಡಿದ್ದಾರೆ. ದದ್ದಲ್ ತಲೆ ಮೇಲೂ ಕೂಡ ವಿಚಾರಣೆಯ ತೂಗುಗತ್ತಿ ತೂಗ್ತಾ ಇದೆ. ಇವತ್ತು ಇಡೀ ದಿನ ಹಾಗೆ ಇಲ್ಲಿವರೆಗೂ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಡೆವಲಪ್ಮೆಂಟ್ಸ್ ಏನು, ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇಡಿ ಕೈಗೆ ಸಿಗದೆ ಶಾಸಕ ದದ್ದಲ್ ಚೆಲ್ಲಾಟ. ವಾಲ್ಮೀಕಿ ನಿಗಮ ಅಧ್ಯಕ್ಷನಿಗಾಗಿ ಹುಡುಕಾಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ತನಿಖೆ ಫುಲ್ ಆನ್ ಆಗಿದ್ದು ಕೈ ನಾಯಕರಿಗೆ ಡವ ಶುರುವಾಗಿದೆ. ಈಗಾಗಲೇ ನಾಗೇಂದ್ರ ಅರೆಸ್ಟ್ ಆಗಿದ್ದು ನಿಗಮದ ಅಧ್ಯಕ್ಷ ದದ್ದಲ್ಗೆ ಹಗರಣದ ಉರುಳು ಸುತ್ತಿಕೊಂಡಿದೆ. ವಾಲ್ಮೀಕಿ ನಿಗಮದಿಂದ ತೆಗೆದ ಹಣವನ್ನ ಎಲ್ಲಿಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಅಂತ ತನಿಖೆ ನಡೆಯುತ್ತಿರುವಾಗಲೇ ರಾಯಚೂರಿನಲ್ಲಿ ಜಮೀನು ಖರೀದಿ ಮಾಡಿರುವ ಮಾಹಿತಿ ಇಡಿಗೆ ಸಿಕ್ಕಿದೆ. ಇದು ಸಹಜವಾಗಿಯೇ ದದ್ದಲ್ಗೆ ಕಂಟಕವಾಗಿದೆ. ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಶಾಸಕ ದದ್ದಲ್ ಚೆಲ್ಲಾಟವಾಡ್ತಾ ಇದ್ದು ಆಪ್ತ ಶಿವಪ್ಪ ನಾಯಕ್ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗ್ತಿದೆ. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ತೆರಳಿದ ದದ್ದಲ್ ಎಲ್ಲಿ ಹೋದ್ರು ಅನ್ನೋದೇ ನಿಗೂಢವಾಗಿದೆ. KA 36Z1183 ನಂಬರ್ ಕಾರ್ನಲ್ಲಿ ಎಸ್ಕೇಪ್ ಆಗಿರುವ ದದ್ದಲ್ಗಾಗಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ಇಡಿ ನೋಟಿಸ್. ಇನ್ನು ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಮತ್ತೊಂದೆಡೆ SIT ಅಧಿಕಾರಿಗಳು ಸಹ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿರುವ ದದ್ದಲ್ಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಸೋಮವಾರ SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಚಾರಣೆಗೆ ಹಾಜರಾಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯೂ ಇದ್ದೇ ಇದೆ. ಯಾಕಂತಂದ್ರೆ ಒಂದಲ್ಲ ಎರಡೆರಡು ತನಿಖಾ ಸಂಸ್ಥೆಗಳು ನೋಟಿಸ್ ಕೊಟ್ಟಿವೆ. ಇನ್ಫ್ಯಾಕ್ಟ್ ದದ್ದಲ್ ಅವರಿಗೆ ಯಾಕೆ ಹೆಚ್ಚಿಗೆ ಉರುಳಾಗುವ ಸಾಧ್ಯತೆ ಇದೆ ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಂದ್ರೆ, ದದ್ದಲ್ ಅವರು ಇತ್ತೀಚೆಗೆ ಖರೀದಿ ಮಾಡಿರುವ ಭೂಮಿ, ಈ ಹಗರಣ ನಡೆದು
ಈ ಹಗರಣದ ಭಾಗವಾಗಿಯೇ ಚಂದ್ರಶೇಖರನ್ ಅವರು ಆತ್ಮಹತ್ಯೆಗೆ ಶರಣಾದ ದಿನ. ಅದರ ಆಸುಪಾಸಿನಲ್ಲೇ ಶಾಸಕರು ಹಾಗೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರೂ ಆಗಿರುವ ದದ್ದಲ್ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ನೇರವಾಗಿ ಇದೇ ಹಣದಲ್ಲಿ, ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಣದಲ್ಲೇ ಖರೀದಿ ಮಾಡಿದ್ದಾರಾ? ಇದನ್ನ ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚುತ್ತೆ. ಆದರೆ ಸಮಯದ ಹೊಂದಾಣಿಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ದದ್ದಲ್ ಅವರ ಮೇಲೆ ಅನುಮಾನಗಳು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹಗರಣದ ಹಣದಲ್ಲೇ ಭೂಮಿಯನ್ನ ಖರೀದಿ ಮಾಡಿದ್ದಾರಾ ದದ್ದಲ್ ಅನ್ನೋ ಅನುಮಾನ. ಇಡಿ ದಾಳಿ ಸಂದರ್ಭದಲ್ಲಿ ದದ್ದಲ್ ಅವರ ನಿವಾಸದಲ್ಲೇ ಅನೇಕ ಆಸ್ತಿ ಪತ್ರಗಳು ಪತ್ತೆಯಾಗಿದೆ. ಕೇವಲ ದದ್ದಲ್ ಅವರ ಹೆಸರಲ್ಲಿ ಮಾತ್ರವಲ್ಲ, ಅವರ ಸಂಬಂಧಿಕರು, ಅವರ ಪತ್ನಿಯ ಸಂಬಂಧಿಕರು, ಹಾಗೆ ದದ್ದಲ್ ಅವರ ಆಪ್ತರು, ಹೀಗೆ ಬೇರೆ ಬೇರೆಯವರ ಹೆಸರಲ್ಲೂ ಕೂಡ ಬೇನಾಮಿಯಾಗಿ ಆಸ್ತಿ ಖರೀದಿ ಮಾಡಿರುವ ಅನುಮಾನ. ಈ ಅನುಮಾನಕ್ಕೆ ಪೂರಕವಾಗಿ ದಾಖಲೆಗಳು, ಅದರಲ್ಲೂ ಬಹುತೇಕ ಈ ಪ್ರಕರಣ ನಡೆದಿರೋದು ಮೇ ತಿಂಗಳಲ್ಲಿ ಅನ್ನೋ ಆರೋಪ ಇದೆ. ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಕೂಡ ಬಹುತೇಕ ಅದೇ ತಿಂಗಳಲ್ಲಿ. ಈ ತಿಂಗಳಲ್ಲೇನೆ ಭೂಮಿ ಖರೀದಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ಇಡಿ ತನಿಖೆ ಸಂದರ್ಭದಲ್ಲಿ ಸಿಕ್ಕಿರೋದ್ರಿಂದ ದದ್ದಲ್ ಅವರ ಮೇಲೆ ಅನುಮಾನ ಮತ್ತಷ್ಟು ದಟ್ಟವಾಗಿದೆ. ಅದರಲ್ಲೂ ಒಂದಲ್ಲ ಎರಡಲ್ಲ ಕೋಟಿ ರೂಪಾಯಿನ ವ್ಯವಹಾರದ ದಾಖಲೆಗಳು ದದ್ದಲ್ ಅವರ ನಿವಾಸದಲ್ಲಿ ಪತ್ತೆಯಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಕೂಡ ದದ್ದಲ್ ಅವರ ನಿವಾಸದಲ್ಲೇ ಪತ್ತೆಯಾಗಿದೆ. ದದ್ದಲ್ ಹೆಸರಲ್ಲಿರುವ ಬ್ಯಾಂಕ್ ಖಾತೆಯನ್ನ ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಯಾವುದಾದ್ರೂ ಇದ್ದಕ್ಕಿದ್ದ ಹಾಗೆ ಭಾರಿ ಅಮೌಂಟ್ ಬ್ಯಾಂಕಿಗೆ ಬಂತ ಅಥವಾ ಬ್ಯಾಂಕ್ನಿಂದ ಬೇರೆ ಕಡೆಗೆಲ್ಲಾದ್ರೂ ವರ್ಗಾವಣೆ ಆಯ್ತಾ, ಎಲ್ಲ ವ್ಯವಹಾರಗಳನ್ನ ಕೂಡ, ಬ್ಯಾಂಕ್ನ ವ್ಯವಹಾರಗಳನ್ನ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬ್ಯಾಂಕ್ ವ್ಯವಹಾರ ಕುರಿತ ಬಾಂಡ್ಗಳು ಪತ್ತೆಯಾಗಿದೆ ದದ್ದಲ್ ಅವರ ಮನೆಯಲ್ಲಿ. ಇದಕ್ಕೂ ಕೂಡ ಸೂಕ್ತ ರೀತಿಯಲ್ಲಿ ದದ್ದಲ್ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆ ಇದೆ ತನಿಖಾಧಿಕಾರಿಗಳ ಮುಂದೆ. ಇನ್ನು ದದ್ದಲ್ ಅವರ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿರೋ ವಿಚಾರ ಬಹಳಷ್ಟು ಚರ್ಚೆಗೆ ಒಳಪಟ್ಟಿದೆ. ಹಗರಣ ನಡೆದ ಸಂದರ್ಭದಲ್ಲೇನೆ 4 ಎಕರೆ 31 ಗುಂಟೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಅದರ RTC ಡಾಕ್ಯುಮೆಂಟ್ ಅನ್ನ ಕೂಡ ಕಳೆದ 2 ದಿನಗಳ ಹಿಂದೆನೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ. ಸಿರವಾರ ಗಣದಿನ್ನಿ ಗ್ರಾಮದಲ್ಲಿ ಭೂಮಿಯನ್ನ ಖರೀದಿ ಮಾಡಲಾಗಿದೆ. ದದ್ದಲ್ ಅವರ ಪುತ್ರ ತ್ರಿಶೂಲ್ ಅವರ ಹೆಸರಲ್ಲಿ ಭೂಮಿಯ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದರ ಮುಂದೆ ಮತ್ತಷ್ಟೇನಾದ್ರೂ ಮಾಹಿತಿಗಳು ಸಿಗಬಹುದಾ ಅನ್ನೋದ್ರ ತಲಾಶ್ನಲ್ಲಿದ್ದಾರೆ ಇಡಿ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತೆಯೇ ಕೆಲ ಪ್ರಶ್ನೆಗಳಿಗೆ ಉತ್ತರಿಸುವ ಅನಿವಾರ್ಯತೆಯಲ್ಲಿ ದದ್ದಲ್ ಅವರು. ಇಷ್ಟೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರುವ ದದ್ದಲ್ ಸದ್ಯಕ್ಕೆ ನಾಪತ್ತೆ. 2 ನೋಟಿಸ್, ಯಾವ ತನಿಖಾ ಸಂಸ್ಥೆ ಮುಂದೆ ಹಾಜರಾಗ್ತಾರೆ ಅನ್ನೋ ಕುತೂಹಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.